KVP ಕ್ಲಾಸಸ್ಗಳಿಗೆ ಎಲ್ಲರಿಗೂ ಸ್ವಾಗತ. A heartily welcome to you all for KVP classes. 9th standard second language English videos part 2. The Enchanted Pool, C. Rajagopalachari. Explanation in Kannada and English. Kannada ಮತ್ತು ಇಂಗ್ಲಿಷ್ನಲ್ಲಿ ವಿವರಣೆ. In the previous class, we have already practiced the modeled reading of this lesson. Now let us study the lesson in detail. ಈ ಹಿಂದಿನ ವಿಡಿಯೋದಲ್ಲಿ ನಾವು ಈ ಪಾಠದ ಮಾದರಿ ಓದನ್ನು ರೂಢಿ ಮಾಡಿಕೊಂಡಿದ್ದೀವಿ. ಈಗ ನಾವು ಈ ಪಾಠವನ್ನು ವಿವರವಾಗಿ ಅಧ್ಯಯನ ಮಾಡೋಣ. ತಾಳ್ಮೆ ಮನುಷ್ಯನಿಗೆ ಅತ್ಯವಶ್ಯಕ. ಜೀವನದಲ್ಲಿ ಏನನ್ನೇ ಸಾಧಿಸಬೇಕೆಂದರೂ ಕೂಡ ತಾಳ್ಮೆಯ ಪಾತ್ರ ಅಪಾರವಾದುದು. ದ ಎನ್ಚಾಂಟೆಡ್ ಪೂಲ್ ಎಂಬ ಈ ಪಾಠದಲ್ಲಿ ನಾವು ತಾಳ್ಮೆಯ ಮಹತ್ವ ಹಾಗೂ ಇನ್ನಿತರ ಹಲವಾರು ಮೌಲ್ಯಗಳ ಮಹತ್ವವನ್ನು ತಿಳಿದುಕೊಳ್ತೇವೆ. ತಾಳ್ಮೆಯ ಗುಣವನ್ನು ಹೊಂದಿದ್ದಕ್ಕಾಗಿಯೇ ಯುಧಿಷ್ಠಿರ ತನಗೊದಗಿದ ಗಂಡಾಂತರದಿಂದ ಅಥವಾ ಸತ್ವ ಪರೀಕ್ಷೆಯಿಂದ ಹೇಗೆ ಪಾರಾದ ಮತ್ತು ತನ್ನ ತಮ್ಮಂದರನ್ನು ಹೇಗೆ ಪಾರು ಮಾಡಿದ ಎಂಬೆಲ್ಲ ವಿಷಯಗಳನ್ನು ನಮಗೆ ಈ ಪಾಠ ತಿಳಿಸ್ಕೊಡ್ತದೆ. Patience is very important. It plays a major role in a person's life if he decides to achieve something in his life. In the lesson, The Enchanted Pool, we learn the importance of patience and many more such other values. The lesson narrates how Yudhishthira not only passed the test which is posed by Yaksha, but also rescued his brothers. Now, let's have a look at the lesson, The Enchanted Pool. This lesson is written by Chakravarti Rajagopalachari. He was a great patriot, astute politician, incisive thinker, and also author of many books. ಈ ಪಾಠವನ್ನು ಚಕ್ರವರ್ತಿ ರಾಜಗೋಪಾಲಾಚಾರಿ ಅವರು ಬರೆದಿದ್ದಾರೆ. ಅವರೊಬ್ಬ ಮಹಾನ್ ದೇಶಭಕ್ತ, ಚತುರ ರಾಜಕಾರಣಿ, ಪ್ರಖರ ಚಿಂತಕ ಹಾಗೂ ಸಾಕಷ್ಟು ಪುಸ್ತಕಗಳನ್ನು ಬರೆದಂತಹ ಸಾಹಿತಿಯಾಗಿದ್ದಾರೆ. ದ ಎನ್ಚಾಂಟೆಡ್ ಪೂಲ್, ಇಲ್ಲಿ ಎನ್ಚಾಂಟೆಡ್ ಪೂಲ್ ಅಂತಂದರೆ ಮಾಂತ್ರಿಕವಾದಂತಹ ಒಂದು ಕೊಳ ಅಂಥೇಳಿ. ಸಿ ರಾಜಗೋಪಾಲಾಚಾರಿ ಅಂತಂದರೆ ಇದನ್ನು ಬರೆದಂಥವರು ಚಕ್ರವರ್ತಿ ರಾಜಗೋಪಾಲಾಚಾರಿ ಅವರು. In the Mahabharata, the Pandavas lost everything in the game of dice to the Kauravas and had to live in the forest for 12 years. ಇಲ್ಲಿ ಡೈಸ್ ಅಂತಂದರೆ ಪಗಡೆ ಆಟ ಅಂತ ಅರ್ಥ. ಮಹಾಕಾವ್ಯ ಮಹಾಭಾರತದಲ್ಲಿ ಪಾಂಡವರು ಪಗಡೆಯಾಟದಲ್ಲಿ ಕೌರವರಿಗೆ ಎಲ್ಲವನ್ನ ಕಳೆದುಕೊಂಡು 12 ವರ್ಷಗಳ ವನವಾಸವನ್ನು ಅನುಭವಿಸುವಂತಹ ಪರಿಸ್ಥಿತಿಯನ್ನು ತಂದುಕೊಳ್ತಾರೆ. During this period, they had to constantly move from place to place for safety and to meet their daily needs. ಇಲ್ಲಿ ಕಾನ್ಸ್ಟೆಂಟ್ಲಿ ಅಂತಂದರೆ ನಿರಂತರ ಅಂತ ಅರ್ಥ. ಈ ಅವಧಿಯಲ್ಲಿ ಅವರು ತಮ್ಮ ಸುರಕ್ಷತೆಗಾಗಿ ಹಾಗೂ ನಿತ್ಯದ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳಲು ನಿರಂತರವಾಗಿ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗಬೇಕಾಗುತ್ತದೆ. One day in 12th year, the Pandava brothers wandered deep into the forest in pursuit of a deer. ಇಲ್ಲಿ ವಾಂಡರ್ಡ್ ಅಂತಂದರೆ ಅಲೆದಾಡುತ್ತಾ ಅಥವಾ ದಾರಿ ತಪ್ಪಿ ಅಲೆದಾಡುತ್ತಾ ಅಂತಲೂ ಮತ್ತು ಪರ್ಸ್ಯೂಟ್ ಅಂದರೆ ಅನ್ವೇಷಣೆ ಅಂತ ಅರ್ಥ ಆಗ್ತೈತಿ. ತಮ್ಮ 12ನೇ ವರ್ಷದ ಅವಧಿಯಲ್ಲಿ ಜಿಂಕೆಯೊಂದನ್ನು ಬೇಟೆಯಾಡ್ತಾ ಒಂದು ದಟ್ಟವಾದ ಅರಣ್ಯದ ಒಳಹೊಕ್ಕು ಬಹಳ ದೂರ ಬಂದ್ಬಿಡ್ತಾರೆ. ಈ ಪಾಠದ ನಿಜವಾದ ಕತೆ ಇಲ್ಲಿಂದ ಆರಂಭವಾಗ್ತದೆ. The destiny of human beings is such that nobody knows what happens next. Pandava brothers lost everything to the Kauravas in the game of dice. They got to change their place frequently to hide their identity. Their safety and their daily needs were the other concerns that make them wanderers. One day during their 12th year, they chased a deer. That chase presently brought them into the deep forest. Now let me ask a few questions. What is the name of the game which is mentioned here? Which animal did the Pandavas chase? The sun was hot overhead and the 5 brothers grew more and more weary and thirsty. ಇಲ್ಲಿ ವೇರಿ ಅಂತಂದರೆ ಆಯಾಸಗಳು ಅಂತ ಮತ್ತು ಥರ್ಸ್ಟಿ ಅಂತಂದರೆ ನೀರಡಿಕೆ ಅಂತ
ಅರ್ಥ ಆಗ್ತೈತಿ. ಸೂರ್ಯ ನೆತ್ತಿಯ ಮೇಲೆ ಬಂದಿರ್ತಾನೆ ಮತ್ತು 5 ಜನ ಪಂಚಪಾಂಡವರು ನೀರಡಿಕೆಯಿಂದ ಆಯಾಸದಿಂದ ಬಳಲ್ತಾರೆ. ಯುಧಿಷ್ಠಿರ ಸ್ಯಾಂಕ್ ಡೌನ್ ಅಂಡರ್ ಅ ಟ್ರೀ to rest and said to Nakula, "Brother, climb that tree and see whether there is any pool or river nearby." ಇಲ್ಲಿ ಸ್ಯಾಂಕ್ ಡೌನ್ ಅಂತಂದರೆ ನಿತ್ರಾಣನಾಗು ಅಂತ ಮತ್ತು ಕ್ಲೈಂಬ್ ಅಂತಂದರೆ ಹತ್ತು ಅಂತ ಅರ್ಥ. ಯುಧಿಷ್ಠಿರ ಒಂದು ಮರದ ಕೆಳಗೆ ವಿಶ್ರಾಂತಿ ಪಡಿಬೇಕು ಅಂತ ನಿತ್ರಾಣದಿಂದ ಕುಳಿತುಕೊಳ್ತಾನೆ ಮತ್ತು ನಕುಲನಿಗೆ ಅಲ್ಲಿರುವ ಮರವೊಂದನ್ನು ತೋರಿಸಿ, ನಕುಲ ಆ ಮರ ಹತ್ತು ಮತ್ತು ಸಮೀಪದಲ್ಲಿ ಎಲ್ಲಾದರೂ ಒಂದು ಕೊಳ ಅಥವಾ ನದಿ ಇದೆಯೇ ಎಂದು ನೋಡು ಅಂತ ಹೇಳ್ತಾನೆ. ನಕುಲ ಕ್ಲೈಂಬ್ಡ್ ದ ಟ್ರೀ, ಲುಕ್ಡ್ ಅರೌಂಡ್ ಆ್ಯಂಡ್ ಸೆಡ್, "ಅಟ್ ಅ ಲಿಟಲ್ ಡಿಸ್ಟೆನ್ಸ್ ಐ ಸಿ ವಾಟರ್ ಪ್ಲ್ಯಾಂಟ್ಸ್ ಆ್ಯಂಡ್ ಕ್ರೇನ್ಸ್." ಇಲ್ಲಿ ವಾಟರ್ ಪ್ಲ್ಯಾಂಟ್ಸ್ ಅಂತಂದರೆ ಜಲಸಸ್ಯಗಳು ಮತ್ತು ಕ್ರೇನ್ ಅಂತಂದರೆ ಕೊಕ್ಕರೆ ಅಥವಾ ಬಕಪಕ್ಷಿ ಅಂತ ಅರ್ಥ. ನಕುಲ ಒಂದು ಮರವನ್ನು ಹತ್ತಾನೆ ಮತ್ತು ಸುತ್ತಲೂ ನೋಡ್ತಾನೆ ಮತ್ತು ಹೇಳ್ತಾನೆ, ನನಗೆ ಇಲ್ಲೇ ಸಮೀಪದಲ್ಲಿ ಒಂದಿಷ್ಟು ಕೊಕ್ಕರೆ ಅಥವಾ ಬಕಪಕ್ಷಿಗಳು ಮತ್ತು ಒಂದಿಷ್ಟು ಜಲಸಸ್ಯಗಳು ಕಾಣ್ತಾ ಇವೆ ಅಂತ. ದೇರ್ ಮಸ್ಟ್ ಸರ್ಟನ್ಲಿ ಬಿ ವಾಟರ್. ನಂತರ ಹೇಳ್ತಾನೆ, ಇಲ್ಲಿ ನೀರು ಇರಲೇಬೇಕು ಅಂತ. It was a sunny afternoon. The Pandava brothers were all exhausted. They were too tired and thirsty. They all sat under a tree. Yudhishthira asked Nakula to climb the nearby tall tree and see if there was a river or any pool nearby. Nakula climbed the tree. He said to the Yudhishthira that he could see some water plants and cranes at a small distance and said there might be a pool. Yudhishthira asked Nakula to go to that pool and bring some water. Now let me ask a few questions. Who did Yudhishthira ask to look for water? What made Nakula guess that there must be certainly some water? Yudhishthira sent him to fetch some water to drink. ಇಲ್ಲಿ ಫೆಚ್ ಅಂತಂದರೆ ತರು ಅಥವಾ ತಾ ಅಂತ ಅರ್ಥ. ಯುಧಿಷ್ಠಿರ ನಕುಲನನ್ನ ಒಂದು ಸ್ವಲ್ಪ ನೀರು ತಗೊಂಬ ಕುಡಿಯೋದಕ್ಕೆ ಅಂತ ಹೇಳಿ ಕಳಿಸ್ತಾನೆ. ನಕುಲ ವಾಸ್ ಗ್ಲಾಡ್ ವೆನ್ ಹಿ ಗಾಟ್ ಟು ದ ಪ್ಲೇಸ್ ಆ್ಯಂಡ್ ಸಾ ದ್ಯಾಟ್ ದೇರ್ ವಾಸ್ ಅ ಪೂಲ್. ಗ್ಲಾಡ್ ಅಂತಂದರೆ ಖುಷಿಪಡು ಅಥವಾ ಸಂತಸಗಳು ಅಂತ ಅರ್ಥ. ನಕುಲ ಆ ಸ್ಥಳವನ್ನು ತಲುಪ್ತಾನೆ. ತಾನು ಅಂದ್ಕೊಂಡಂತೆ ಅಲ್ಲಿ ಒಂದು ಸ್ವಚ್ಛವಾದ ನೀರಿರುವ ಕೊಳವನ್ನು ಕಂಡು ಸಂತೋಷ ಪಡ್ತಾನೆ. ಹಿ ವಾಸ್ ವೆರಿ ಥರ್ಸ್ಟಿ ಹಿಮ್ಸೆಲ್ಫ್ ಆ್ಯಂಡ್ ಸೋ ಥಾಟ್ ಆಫ್ ಕ್ವೆಂಚಿಂಗ್ ಹಿಸ್ ಥರ್ಸ್ಟ್ ಫಸ್ಟ್ ಬಿಫೋರ್ ಟೇಕಿಂಗ್ ವಾಟರ್ ಇನ್ ದ ಕ್ವಿವರ್ ಫಾರ್ ಹಿಸ್ ಬ್ರದರ್ಸ್. ಇಲ್ಲಿ ಕ್ವೆಂಚ್ ಅಂತಂದರೆ ತಣಿಸಿಕೊಳ್ಳು ಅಥವಾ ಬಾಯಾರಿಕೆಯನ್ನು ನೀಗಿಸಿಕೊಳ್ಳು ಅಂತ ಅರ್ಥ ಮತ್ತು ಕ್ವಿವರ್ ಅಂತಂದರೆ ಬತ್ತಳಿಕೆ ಅಂತ ಅರ್ಥ. ನಕುಲ ಮೊದಲೇ ಬಹಳಷ್ಟು ನೀರಡಿಸಿದ್ದ. ತನ್ನ ಸಹೋದರರಿಗೆ ತನ್ನ ಬತ್ತಳಿಕೆಯಿಂದ ನೀರನ್ನು ತೆಗೆದುಕೊಂಡು ಹೋಗಿ ಕೊಡೋದಕ್ಕಿಂತ ಮುಂಚೆ ತಾನು ಮೊದಲು ತನ್ನ ಬಾಯಾರಿಕೆಯನ್ನು ತಣಿಸ್ಕೊಳ್ಬೇಕು ಅಂತ ಹೇಳಿ ಯೋಚಿಸ್ತಾನೆ. ಬಟ್ ನೋ ಸೂನರ್ ದ್ಯಾನ್ ಹಿ ಡಿಪ್ಡ್ ಹಿಸ್ ಹ್ಯಾಂಡ್ ಇನ್ ದ ಟ್ರಾನ್ಸ್ಪರೆಂಟ್ ವಾಟರ್ ಹಿ ಹರ್ಡ್ ಅ ವಾಯ್ಸ್ ವಿಚ್ ಸ್ಯಾಡ್, ಸ್ಟಾಪ್ ನಕುಲ, ಡು ನಾಟ್ ಡ್ರಿಂಕ್. ಇಲ್ಲಿ ಡಿಪ್ ಅಂದರೆ ಅದ್ದು ಅಂತ ಮತ್ತು ಟ್ರಾನ್ಸ್ಪರೆಂಟ್ ಅಂತಂದರೆ ತಿಳಿಯಾದ ಅಂತ ಅರ್ಥ. ಇನ್ನೇನು ನೀರು ಕುಡಿಬೇಕು ಅಂತ ಹೇಳಿ ತನ್ನ ಕೈಗಳನ್ನು ತಿಳಿಯಾದ ನೀರಿನಲ್ಲಿ ಅದ್ದುತ್ತಾನೆ. ಆಗ ಅವನು ಒಂದು ಧ್ವನಿಯನ್ನು ಕೇಳಿಸ್ಕೊಳ್ತಾನೆ. ನಕುಲ, ನಿಲ್ಲು, ನೀರು ಕುಡಿಬೇಡ ಅಂತ ಆ ಧ್ವನಿ ಹೇಳ್ತೈತಿ. ದಿಸ್ ಪೂಲ್ ಬಿಲಾಂಗ್ಸ್ ಟು ಮೀ. ಓ ಸನ್ ಆಫ್ ಮಾದ್ರಿ, ಆನ್ಸರ್ ಮೈ ಕ್ವಶನ್ಸ್ ಆ್ಯಂಡ್ ದೆನ್ ಡ್ರಿಂಕ್ ವಾಟರ್. ಇಲ್ಲಿ ಬಿಲಾಂಗ್ ಅಂತಂದರೆ ಸಂಬಂಧಿಸಿದ ಅಂತ ಅರ್ಥ. ಮುಂದುವರಿದು ಆ ಧ್ವನಿ ಹೇಳುತ್ತದೆ, ಈ ಕೊಳ ನನ್ನದು, ಮಾದ್ರಿಯ ಮಗನೇ, ಮೊದಲು ನಾನು ಕೇಳುವ ಪ್ರಶ್ನೆಗಳಿಗೆ ಉತ್ತರಿಸು, ನಂತರ ನೀನು ನೀರು ಕುಡಿ. Nakula was surprised but carried away by his intense thirst, and heedless of the warning, he knelt down and began to drink water.
ಇಲ್ಲಿ ಸರ್ಪ್ರೈಸ್ಡ್ ಅಂತಂದರೆ ಆಶ್ಚರ್ಯಪಡು ಅಂತ, ಹೀಡ್ಲೆಸ್ ಅಂತಂದರೆ ಕಿವಿಗೊಡದಿರು ಅಂತ, ಮತ್ತು ನೆಲ್ಟ್ ಅಂತಂದರೆ ಅಥವಾ ನೆಲ್ಟ್ ಡೌನ್ ಅಂತಂದರೆ ಮೊಳಕಾಲೂರು ಅಂತ ಅರ್ಥ. ನಕುಲನಿಗೆ ಆಶ್ಚರ್ಯವಾಯಿತು, ಆದರೆ ಅವನು ಬಹಳಷ್ಟು ನೀರಡಿಸಿದ್ದ. ಆ ಎಚ್ಚರಿಕೆಯ ಮಾತುಗಳಿಗೆ ಕಿವಿಗೊಡಲಿಲ್ಲ. ಆ ಕೊಳದ ದಂಡೆಯಲ್ಲಿ ಮೊಳಕಾಲೂರಿ ನೀರು ಕುಡಿಯೋದಕ್ಕೆ ಆರಂಭಿಸ್ತಾನೆ. At once he began to feel terribly drowsy and he fell down to all appearance dead. ಇಲ್ಲಿ ಟೆರಿಬ್ಲಿ ಅಂತಂದರೆ ಭಯಂಕರ ಅಂತ ಮತ್ತು ಡ್ರೌಸಿ ಅಂತಂದರೆ ತಲೆ ಸುತ್ತು ಬರೋದು ಅಂತ ಅರ್ಥ. ತಕ್ಷಣವೇ ಭಯಂಕರ ತಲೆ ಸುತ್ತು ಬಂದು ಶವದ ಹಾಗೆ ಕೆಳಕ್ಕೆ ಬೀಳ್ತಾನೆ. ನಕುಲ came near the pool. He was very happy looking at the beautiful pool. There was clean, transparent water. As he himself was very thirsty, he bent to drink water, thinking that he would take the water in the quiver for his brothers later. No sooner did he bend to drink water, he heard a strange voice. The voice ordered Nakula to not drink water in the pool. The voice further said that the pool belonged to him. If Nakula wanted to drink water, he must answer some questions that he would ask. But Nakula did not obey the voice as he was overwhelmed by the thirst. He drank water. As soon as he drank water, he fell down like a dead body. Now answer a few questions. Why was Nakula happy? What did he hear as he bent down to drink water? What did the invisible voice order Nakula? What happened to Nakula as soon as he drank water? When Nakula did not return for a long time, Yudhishthira sent Sahadeva to see what the matter was. ಬಹಳ ಹೊತ್ತಾದರೂ ನಕುಲ ತಿರುಗಿ ಬರಲಿಲ್ಲ. ಅವನಿಗೆ ಏನಾಗಿರಬಹುದು ಏನೋ ಅಂತ ಹೇಳಿ ಯುಧಿಷ್ಠಿರ ನೋಡ್ಕೊಂಬರಲು ಸಹದೇವನನ್ನು ಕಳಿಸ್ತಾನೆ. ಸಹದೇವ ಆಲ್ಸೋ ಇಗ್ನೋರ್ಡ್ ದ ವಾರ್ನಿಂಗ್. ಇಲ್ಲಿ ಇಗ್ನೋರ್ ಅಂತಂದರೆ ನಿರ್ಲಕ್ಷಿಸು ಅಂತ ಅರ್ಥ. ಅಲ್ಲಿ ಬಂದ ಸಹದೇವ ದುಃಖಿಸ್ತಾನೆ. ಸಹದೇವನು ಕೂಡ ಆ ಎಚ್ಚರಿಕೆಯ ಮಾತುಗಳನ್ನು ನಿರ್ಲಕ್ಷಿಸ್ತಾನೆ. ಹಿ ಡ್ರ್ಯಾಂಕ್ ದ ವಾಟರ್ ಆ್ಯಂಡ್ ಅಟ್ ಒನ್ಸ್ ಡ್ರಾಪ್ ಡೌನ್. ಇಲ್ಲಿ ಡ್ರಾಪ್ ಡೌನ್ ಅಂತಂದರೆ ಕೆಳಕ್ಕೆ ಬೀಳು ಅಂತ ಅರ್ಥ. ಅವನು ನೀರನ್ನು ಕುಡಿದ ಮತ್ತು ಕೆಳಕ್ಕೆ ಬಿದ್ದುಬಿಟ್ಟ. ಯುಧಿಷ್ಠಿರ along with the other Pandava brothers was waiting for Nakula's return, but he did not return. Yudhishthira asked Sahadeva to see what the matter was. Sahadeva came near the pool. He saw Nakula fallen dead. He felt very sad, but he also wanted to drink water first, as he was terribly thirsty. The bodiless voice repeated the same words to Sahadeva also. He too neglected the bodiless voice. He drank water and fell down all appearance dead. Now let me ask a few questions. Whom did Yudhishthira send when Nakula did not return for a long time? What happened to Sahadeva as soon as he drank water? When Sahadeva too failed to return, Yudhishthira sent Arjuna to see whether the brothers had met with any danger. ಸಹದೇವನು ಕೂಡ ಮರಳಿಲ್ಲ. ಯುಧಿಷ್ಠಿರನು ಈ ಇಬ್ಬರೂ ಸಹೋದರರು ಯಾವುದೋ ಅಪಾಯಕ್ಕೆ ಸಿಲುಕಿರಬಹುದು ಅಂತ ಅಂದ್ಕೊಂಡ ಮತ್ತು ಏನಾಗಿರಬಹುದು ನೋಡು ಅಂತ ಹೇಳಿ ಅರ್ಜುನನನ್ನು ಕಳಿಸ್ತಾನೆ. ಅರ್ಜುನ ವೆಂಟ್ ಸ್ವಿಫ್ಟ್ಲಿ. ಇಲ್ಲಿ ಸ್ವಿಫ್ಟ್ಲಿ ಅಂತಂದರೆ ವೇಗವಾಗಿ ಅಂತ ಅರ್ಥ. ಅರ್ಜುನ ವೇಗವಾಗಿ ಹೊರಟ. He saw his brothers lying dead near the pool. Heartbroken with grief, he wanted to avenge their deaths. ಇಲ್ಲಿ ಗ್ರಿಫ್ ಅಂತಂದರೆ ದುಃಖ ಅಂತ ಅರ್ಥ ಮತ್ತು ಅವೆಂಜ್ ಅಂತಂದರೆ ಸೇಡು ತೀರಿಸಿಕೋ ಅಂತ ಅರ್ಥ. ತನ್ನ ಸಹೋದರರು ಆ ಕೊಳದ ಬಳಿ ಸತ್ತು ಬಿದ್ದಿರೋದನ್ನು ನೋಡ್ತಾನೆ. ಅವನು ಅತೀವವಾಗಿ ದುಃಖ ಪಡ್ತಾನೆ. ಅವರ ಸಾವಿನ ಸೇಡನ್ನು ತೀರಿಸಿಕೊಳ್ಬೇಕು ಅಂತ ನಿರ್ಧಾರ ಮಾಡ್ತಾನೆ. However, he too was overwhelmed by a monstrous thirst.
which compelled him towards the fatal pool. ಇಲ್ಲಿ ಮಾನ್ಸ್ಟ್ರಸ್ ಅಂದರೆ ರಾಕ್ಷಸ ಸ್ವರೂಪಿ ಅಂತ ಮತ್ತು ಫಟಲ್ ಅಂತಂದರೆ ಮಾರಣಾಂತಿಕ ಅಂತ ಅರ್ಥ. ಏನೇ ಆದರೂ ಕೂಡ ರಾಕ್ಷಸ ಸ್ವರೂಪಿ ನೀರಡಿಕೆಯ ಮುಂದೆ ಅವನು ಕೂಡ ಸೋತು ಹೋಗ್ತಾನೆ. ಆ ನೀರಡಿಕೆ ಅವನನ್ನು ಆ ಮಾರಣಾಂತಿಕ ಕೊಳದ ಕಡೆಗೆ ಕರೆದೊಯ್ತದೆ. Again the warning voice was heard. Answer my questions before you drink the water. This pool is mine. If you disobey me, you will follow your brothers. ಇಲ್ಲಿ disobey ಅಂತಂದ್ರೆ ಅವಿಧೇಯನಾಗಿರು ಅಂತ ಅರ್ಥ. ಆ ಎಚ್ಚರಿಕೆಯ ಧ್ವನಿ ಮತ್ತೆ ಅರ್ಜುನನನ್ನ ಕುರಿತು ಹೇಳುತ್ತದೆ. ನೀರು ಕುಡಿಯೋದಕ್ಕಿಂತ ಮುಂಚೆ ನನ್ನ ಪ್ರಶ್ನೆಗಳಿಗೆ ಉತ್ತರಿಸು. ಈ ಕೊಳ ನನ್ನದು. ನೀನು ನನ್ನ ಮಾತುಗಳನ್ನು ಅನುಸರಿಸಲಿಲ್ಲವೆಂದಾದರೆ ನಿನ್ನ ಸಹೋದರರಿಗೆ ಆದ ಗತಿಯೇ ನಿನಗೂ ಆಗುತ್ತದೆ. ಅರ್ಜುನ ಬಿಕೇಮ್ ವೆರಿ ಆಂಗ್ರಿ. ಅರ್ಜುನನಿಗೆ ಬಹಳ ಸಿಟ್ಟು ಬಂತು. ಹಿ ಕ್ರೈಡ್, ಹೂ ಆರ್ ಯು? ಕಮ್ ಆ್ಯಂಡ್ ಸ್ಟ್ಯಾಂಡ್ ಅಪ್ ಟು ಮೀ ಆ್ಯಂಡ್ ಐ ವಿಲ್ ಕಿಲ್ ಯು. ಅವನು ಗರ್ಜಿಸಿದ, ಯಾರು ನೀನು? ನನ್ನೆದುರಿಗೆ ಬಾ, ನಿನ್ನನ್ನು ಸಾಯಿಸಿಬಿಡುವೆ. He shot sharp arrows in the direction of the vice. ಇಲ್ಲಿ arrows ಅಂತಂದ್ರೆ ಬಾಣಗಳು ಅಂತ ಅರ್ಥ. ಧ್ವನಿ ಬಂದ ದಿಕ್ಕಿನಡೆಗೆ ಹರಿತವಾದ ಬಾಣಗಳನ್ನು ಬಿಟ್ಟ. The invisible being laughed in scorn and said, "Your arrows can't touch me." ಆ ಕಣ್ಣಿಗೆ ಕಾಣದಿರುವ ವಸ್ತು ಉಪೇಕ್ಷೆಯಿಂದ ನಗೋದಕ್ಕೆ ಆರಂಭಿಸಿತು ಮತ್ತು ನಿನ್ನ ಬಾಣಗಳು ನನ್ನನ್ನು ಸ್ಪರ್ಶಿಸಲಾರವು ಅಂತ ಹೇಳ್ತು. ಅರ್ಜುನ ವಾಂಟೆಡ್ ಟು ಡೆಸ್ಟ್ರಾಯ್ ದಿಸ್ ಅನ್ಸೀನ್ ಫೋ, ಬಟ್ ಫಸ್ಟ್ ಹಿ ಹ್ಯಾಡ್ ಟು ಕ್ವೆಂಚ್ ಹಿಸ್ ಟೆರಿಬಲ್ ಥರ್ಸ್ಟ್. ಸೊ ಹಿ ಡ್ರ್ಯಾಂಕ್ ದ ವಾಟರ್ ಆ್ಯಂಡ್ ಆಲ್ಸೋ ಫೆಲ್ ಡೌನ್ ಡೆಡ್. ಇಲ್ಲಿ ಡೆಸ್ಟ್ರಾಯ್ ಅಂದರೆ ನಾಶ ಮಾಡು ಅಂತ ಮತ್ತು ಫೋ ಅಂತಂದರೆ ವೈರಿ ಅಂತ ಅರ್ಥ. ಅರ್ಜುನ ಆ ಕಣ್ಣಿಗೆ ಕಾಣದಿರುವ ವೈರಿಯನ್ನು ನಾಶಪಡಿಸಬೇಕು ಅಂತ ಅಂದ್ಕೊಳ್ತಾನೆ. ಆದರೆ ಮೊದಲು ಅವನು ತನ್ನ ಭಯಂಕರವಾದ ನೀರಡಿಕೆಯನ್ನು ತನಿಸ್ಕೊಳ್ಬೇಕಾಗಿರ್ತದೆ. ನೀರನ್ನು ಕುಡಿದ ಮತ್ತು ಅವನು ಕೂಡ ಸತ್ ಬಿದ್ದ. The remaining Pandava brothers were worried as Sahadeva also failed to return. Yudhishthira asked Arjuna to go to pool and see what the matter was. Arjuna came near the pool. He was heartbroken seeing his brothers lying unconscious. He wanted to take revenge on the invisible foe. But he too wanted to drink water as he was terribly thirsty. Again, the invisible voice shouted at Arjuna. It said that the pool belonged to him and he must answer the questions before drinking water. The voice further said, if he didn't follow the order, he would also fall down dead like his brothers. Hearing these words, Arjuna was rattled. He sent sharp arrows towards the voice. He challenged the voice to come before him. He threatened to kill him. But the invisible voice laughed in scorn and said to Arjuna that his arrows could not touch him. Anyway, Arjuna was also carried away by his intense thirst. He ignored the voice and drank water. He fell down dead. Now answer a few questions. When both Nakula and Sahadeva failed to return, whom did Yudhishthira send? When Arjuna went to the pool, how did he feel? How did Arjuna feel when he heard the voice of Yaksha? How did he express his anger? After another anxious wait, Yudhishthira turned to Bhima. Dear brother, even Arjuna, the great hero, hasn't returned. Something terrible must have happened to our brothers. Please find them quickly. ಇಲ್ಲಿ ಆಂಗ್ಜಿಯಸ್ ಅಂದರೆ ಚಿಂತೆ ಅಂತ ಅರ್ಥ ಮತ್ತು ಫೈಂಡ್ ಅಂತಂದರೆ ಹುಡುಕು ಅಂತ ಅರ್ಥ. ಯುಧಿಷ್ಠಿರ ಚಿಂತಾಕ್ರಾಂತನಾಗ್ತಾನೆ. ಭೀಮನ ಕಡೆ ನೋಡ್ತಾ ಹೇಳ್ತಾನೆ, ಸಹೋದರ, ಬಿಲ್ವಿದ್ಯೆ ಪ್ರವೀಣ ವೀರಾಧಿವೀರ ಅರ್ಜುನನು ಕೂಡ ಮರಳಿಲ್ಲ. ನಮ್ಮ ಸಹೋದರರಿಗೆ ಏನೋ ಭಯಂಕರವಾದುದೇ ಸಂಭವಿಸಿದೆ. ದಯವಿಟ್ಟು ಅವರನ್ನು ಬೇಗನೆ ಹುಡುಕು ಅಂತ ಹೇಳ್ತಾನೆ. ಭೀಮ ಹರಿಡ್ ಅವೇ ವಿದೌಟ್ ಅನದರ್ ವರ್ಡ್. ಇಲ್ಲಿ ಹರಿಡ್ ಅವೇ ಅಂತಂದರೆ ಹೊರಟೇ ಬಿಟ್ಟ ಅಂತ ಅರ್ಥ.
ಭೀಮ ಮರು ಮಾತನಾಡದೆ ಹೊರಟೇ ಬಿಟ್ಟ. Like Arjuna, Bhima also did not heed the warning and drank the water eagerly, glaring around in defiance, and instantly his great strength seemed to slip from him like a garment, and he also fell down dead among his brothers. ಇಲ್ಲಿ ಗ್ಲೇರ್ ಅಂತಂದ್ರೆ ದಿಟ್ಟಿಸಿ ನೋಡು ಅಂತ ಮತ್ತು ಡಿಫೈನ್ಸ್ ಅಂತಂದ್ರೆ ಧಿಕ್ಕಾರ ಅಂತ ಅರ್ಥ. ಅರ್ಜುನನಂತೆ ಭೀಮನೂ ಕೂಡ ಎಚ್ಚರಿಕೆಯ ಧ್ವನಿಯನ್ನ ನಿರ್ಲಕ್ಷಿಸಿದ. ಬಾಯಾರಿಕೆಯನ್ನ ತಣಿಸ್ಕೊಳ್ಳೋದಕ್ಕೆ ನೀರನ್ನ ಮೊಗೆದು ಕುಡ್ದ. ಸುತ್ತಲೂ ಧಿಕ್ಕಾರದಿಂದ ನೋಡ್ದ. ತಕ್ಷಣವೇ ಅಗಾಧವಾದ ಶಕ್ತಿ ಸಾಮರ್ಥ್ಯಗಳೆಲ್ಲವೂ ಮೈಮೇಲಿನ ಬಟ್ಟೆ ಕಳಿಸಿದಂತೆ ಉದುರಿ ಹೋಯಿತು. ತನ್ನ ಸಹೋದರರ ಮಧ್ಯದಲ್ಲಿ ಅವನು ಸತ್ತು ಬಿದ್ದು ಹೋದ. The remaining two people, Bhima and Yudhishthira, were worried. Their anxiety grew more and more. As Arjuna also failed to return, Yudhishthira felt that something terrible must have happened. Even Arjuna, the great hero, also didn't return. Therefore, he asked Bhima to go. Bhima rushed to the spot without wasting another moment. The same thing happened with Bhima also. He too fell down unconscious after drinking water. Let me ask a few questions now. Whom did Yudhishthira send after Arjuna? What happened to Bhima? Puzzled and worried that his brothers had not returned, Yudhishthira himself proceeded in the direction his brothers had taken. ಇಲ್ಲಿ ಪಜಲ್ಡ್ ಅಂದರೆ ದಿಗಿಲುಗೊಳ್ಳುವಂಥ ಅರ್ಥ, ವರಿ ಅಂತಂದರೆ ಚಿಂತೆ ಮತ್ತು ಪ್ರೊಸೀಡ್ ಅಂತಂದರೆ ಮುಂದುವರಿ ಅಂತ ಅರ್ಥ. ತನ್ನ ಸಹೋದರರು ಮರಳಿ ಬರಲಾರದ್ದು ಯುಧಿಷ್ಠಿರನಿಗೆ ದಿಗಿಲು ಮತ್ತು ಚಿಂತೆಯಾಯಿತು. ತನ್ನ ಸಹೋದರರು ಹೋದ ದಿಕ್ಕಿನಲ್ಲೇ ತಾನು ಖುದ್ದಾಗಿ ಹೊರಟು ನಿಂತ. When he came near a pool, he saw his 4 brothers lying on the ground, to all appearance dead. ಆ ಮಾಂತ್ರಿಕ ಕೊಳದ ಹತ್ರ ಬರ್ತಾನೆ ಮತ್ತು ತನ್ನ 4 ಜನ ಸಹೋದರರು ನೆಲದ ಮೇಲೆ ಸತ್ತವರ ಹಾಗೆ ಬಿದ್ದಿರ್ತಾರೆ. ಅದನ್ನು ಕಾಣ್ತಾನೆ. He was shocked. He got into the pool to quench his thirst. ಇಲ್ಲಿ got into ಅಂತಂದ್ರೆ ಇಳಿ ಅಂತ ಅರ್ಥ. ಅವನು ಆಘಾತಕ್ಕೊಳಗಾಗ್ತಾನೆ ಮತ್ತು ಅವನೂ ನೀರು ಕುಡಿಬೇಕು ಅಂತ ಹೇಳಿ ಆ ಕೊಳಕ್ಕೆ ಇಳಿತಾನೆ. At once a voice without form warned him, "Your brothers died because they did not heed my words. Do not follow them. Answer my questions first and then quench your thirst. This pool is mine." ತಕ್ಷಣವೇ ಆಕಾರವಿಲ್ಲದ ಧ್ವನಿಯೊಂದು ಮಾತನಾಡೋದಕ್ಕೆ ಶುರು ಮಾಡಿ ಎಚ್ಚರಿಸ್ತು. ನಿನ್ನ ಸಹೋದರರು ನನ್ನ ಮಾತಿಗೆ ಬೆಲೆ ಕೊಡದೆ ಸತ್ತು ಹೋದರು. ನೀನು ಕೂಡ ಅವರನ್ನು ಅನುಸರಿಸಬೇಡ. ಮೊದಲು ನನ್ನ ಪ್ರಶ್ನೆಗಳಿಗೆ ಉತ್ತರಿಸು, ನಂತರದಲ್ಲಿ ನೀರು ಕೊಡಿ. ಈ ಕೊಳ ನನ್ನದು. All his 4 brothers who had gone to fetch water did not return. It was puzzling and worrying situation for Yudhishthira. He himself started going towards the fertile pool. He felt heartbroken with the environment existed at the pool. He felt very sad at the death of all his 4 brothers, but he was also awfully thirsty. He wanted to satisfy his thirst first. Then the invisible was heard. It warned him not to follow his brother's path and fall down dead. It asked Yudhishthira to answer his questions. He further said that the pool belonged to him. Now let me ask a few questions. What did Yudhishthira do when all his brothers failed to return? How did he feel when he saw his brothers fallen dead? Yudhishthira knew that these could be none other than the words of a yaksha and guessed what had happened to his brothers. ಇಲ್ಲಿ ಗೆಸ್ ಅಂತಂದ್ರೆ ಊಹಿಸು ಅಂತ ಅರ್ಥ. ಯುಧಿಷ್ಠಿರನಿಗೆ ಆ ಮಾತುಗಳನ್ನು ಆಡ್ತಾ ಇರೋದು ಯಕ್ಷನಲ್ಲದೆ ಬೇರಾರು ಅಲ್ಲ ಅಂತ ಗೊತ್ತಾಯಿತು ಮತ್ತು ತನ್ನ ಸಹೋದರರಿಗೆ ಏನಾಗಿರಬಹುದು ಅಂತ ಊಹಿಸಿದ. He saw a possible way of redeeming the situation. ಇಲ್ಲಿ ರಿಡೀಮ್ ಎಂದರೆ ಹೊರಬರು ಅಥವಾ ವಿಮೋಚನೆಗೊಳ್ಳು ಅಂತ ಅರ್ಥ ಮತ್ತು ಸಿಚುವೇಶನ್ ಅಂತಂದರೆ ಪರಿಸ್ಥಿತಿ ಅಂತ ಅರ್ಥ.
ಈ ಸಂದಿಗ್ಧ ಪರಿಸ್ಥಿತಿಯಿಂದ ಹೊರಬರಲು ಸಾಧ್ಯವಿರುವ ದಾರಿಯೊಂದನ್ನು ಹುಡುಕಿದ. He said to the bodiless voice, "Please ask your questions." The voice put questions rapidly, one after another. ಇಲ್ಲಿ ರ್ಯಾಪಿಡ್ಲಿ ಅಂತಂದರೆ ತ್ವರಿತವಾಗಿ ಅಂತ ಅರ್ಥ. ಯುಧಿಷ್ಠಿರ ಆ ಆಕಾರವಿಲ್ಲದ ಧ್ವನಿಗೆ ತನ್ನ ಪ್ರಶ್ನೆಗಳನ್ನು ಕೇಳುವಂತೆ ವಿನಂತಿಸಿಕೊಳ್ತಾನೆ. ಆ ಧ್ವನಿ ತ್ವರಿತವಾಗಿ ಒಂದರ ನಂತರ ಮತ್ತೊಂದು ಪ್ರಶ್ನೆಗಳನ್ನು ಕೇಳ್ತಾ ಹೋಯಿತು. Now Yudhishthira understood everything. He realized that these words are the words of Yaksha. He also guessed what might have happened to his brothers. He quickly began to think of a way to get out of this dangerous situation. He requested the bodiless voice to ask the questions. The voice asked many questions. Yudhishthira answered them all. What was the realization of Yudhishthira when he heard the voice of Yaksha? Did Yudhishthira also drink water? How did he respond? It asked, "What makes sunshine every day?" Yudhishthira replied, "The power of God." ಇಲ್ಲಿ ಶೈನ್ ಅಂತಂದರೆ ಬೆಳಗು ಅಂತ ಅರ್ಥ. ಅದು ಕೇಳ್ತು, ಪ್ರತಿದಿನ ಸೂರ್ಯನನ್ನು ಬೆಳಗುವಂತೆ ಮಾಡುವ ಶಕ್ತಿ ಯಾವುದು? ಯುಧಿಷ್ಠಿರ ಉತ್ತರಿಸಿದ, ದೇವರ ಶಕ್ತಿ. ವಾಟ್ ರೆಸ್ಕ್ಯೂಸ್ ಮ್ಯಾನ್ ಇನ್ ಡೇಂಜರ್? ಯುಧಿಷ್ಠಿರ ಕ್ವಿಕ್ಲಿ ಆನ್ಸರ್ಡ್, ಕರೇಜ್. ಇಲ್ಲಿ ರೆಸ್ಕ್ಯೂ ಅಂದರೆ ಅಪಾಯದಿಂದ ಪಾರು ಮಾಡು ಮತ್ತು ಕರೇಜ್ ಅಂತಂದರೆ ಧೈರ್ಯ ಅಂತ ಅರ್ಥ. ಅಪಾಯದಿಂದ ಮನುಷ್ಯನನ್ನು ಪಾರು ಮಾಡುವುದು ಯಾವುದು ಎಂಬ ಪ್ರಶ್ನೆಗೆ ಯುಧಿಷ್ಠಿರ ಧೈರ್ಯ ಅಂತ ಉತ್ತರಿಸಿದ. ವಾಟ್ ಈಸ್ ಮೋರ್ ನೋಬ್ಲಿ ಸಸ್ಟೈನಿಂಗ್ ದೆನ್ ದ ಅರ್ತ್? ಯುಧಿಷ್ಠಿರ ಸೆಡ್, ದ ಮದರ್ ಹೂ ಬ್ರಿಂಗ್ಸ್ ಅಪ್ ದ ಚಿಲ್ಡ್ರನ್. ಇಲ್ಲಿ ಸಸ್ಟೇನ್ ಎಂದರೆ ತಾಳ್ಮೆ ಅಂತ ಮತ್ತು ಬ್ರಿಂಗ್ ಅಪ್ ಅಂದರೆ ಬೆಳೆಸು ಅಂತ ಅರ್ಥ. ಭೂಮಿಗಿಂತ ಹೆಚ್ಚಿನ ತಾಳ್ಮೆಯನ್ನು ಯಾವುದು ಹೊಂದಿದೆ ಎಂಬ ಪ್ರಶ್ನೆಗೆ ಯುಧಿಷ್ಠಿರ ಮಕ್ಕಳನ್ನು ಹೊತ್ತು ಹೆತ್ತು ಪೋಷಿಸಿ ಬೆಳೆಸುವ ತಾಯಿ ಅಂತ ಉತ್ತರ ನೀಡ್ತಾನೆ. ವಾಟ್ ಈಸ್ ಫಾಸ್ಟರ್ ದೆನ್ ವಿಂಡ್? ಮೈಂಡ್, ಯುಧಿಷ್ಠಿರ ರಿಪ್ಲೈಡ್. ಗಾಳಿಗಿಂತ ವೇಗವಾದುದು ಯಾವುದು ಎಂಬ ಪ್ರಶ್ನೆಗೆ ಮನಸ್ಸು ಎಂಬ ಉತ್ತರವನ್ನು ಯುಧಿಷ್ಠಿರ ನೀಡ್ತಾನೆ. ವಾಟ್ ಬಿಫ್ರೆಂಡ್ಸ್ ಅ ಟ್ರಾವೆಲರ್? ಲರ್ನಿಂಗ್. ಹೂ ಇಸ್ ದ ಫ್ರೆಂಡ್ ಆಫ್ ಒನ್ ಹೂ ಸ್ಟೇಸ್ ಅಟ್ ಹೋಮ್? ದ ವೈಫ್. ಹೂ ಅಕಂಪನೀಸ್ ಅ ಮ್ಯಾನ್ ಇನ್ ಡೆತ್? ಧರ್ಮ. ದ್ಯಾಟ್ ಅಲೋನ್ ಅಕಂಪನೀಸ್ ದ ಸೋಲ್ ಇನ್ ಇಟ್ಸ್ ಸಾಲಿಟರಿ ಜರ್ನಿ ಆಫ್ಟರ್ ಡೆತ್. ಇಲ್ಲಿ ಬಿ ಫ್ರೆಂಡ್ ಅಂದರೆ ನೆರವಾಗುವಂಥ, ಲರ್ನಿಂಗ್ ಅಂದರೆ ಶಿಕ್ಷಣ ಅಂತ, ಎಕಂಪನಿ ಅಂತಂದರೆ ಜೊತೆ ಸಾಗುವಂಥ ಮತ್ತು ಸಾಲಿಟರಿ ಅಂತಂದರೆ ಏಕಾಂಗಿ ಅಂತ ಅರ್ಥ. ಯಾತ್ರಿಕನಿಗೆ ನೆರವಾಗುವ ಅಂಶ ಯಾವುದು ಎಂಬ ಪ್ರಶ್ನೆಗೆ ಶಿಕ್ಷಣ ಎಂತಲೂ, ಮನೆಯಲ್ಲಿ ಇರುವ ವ್ಯಕ್ತಿಗೆ ಸ್ನೇಹಿತನಾರು ಎಂಬ ಪ್ರಶ್ನೆಗೆ ಹೆಂಡತಿ ಎಂತಲೂ, ಸಾವಿನಲ್ಲೂ ಕೂಡ ಮನುಷ್ಯನ ಜೊತೆ ಹೋಗುವುದು ಯಾವುದು ಎಂಬ ಪ್ರಶ್ನೆಗೆ ಧರ್ಮ ಎಂತಲೂ ಉತ್ತರಿಸುತ್ತಾನೆ. ಮುಂದುವರೆದು ಹೇಳ್ತಾನೆ, ಸಾವಿನ ನಂತರ ಆತ್ಮದ ಏಕಾಂಗಿ ಪ್ರಯಾಣದಲ್ಲಿ ಮನುಷ್ಯನ ಜೊತೆ ಅವನು ಮಾಡಿದ ಪುಣ್ಯ ಪಾಪಗಳ ಧರ್ಮ ಮಾತ್ರ ಜೊತೆಗೆ ಸಾಗುತ್ತದೆ ಎಂದು ಹೇಳ್ತಾನೆ. The questions were brilliant one. Almost all the questions tested Yudhishthira's deep knowledge about life, dharma, and right ways of looking at the things in one's life. They were really emulative. One, Yaksha asked, "What makes sun shine every day?" Yudhishthira replied, "The power of God." For the question, "What rescues man in danger?" Yudhishthira replied, "Courage." Then the Yaksha asked, "What is more nobly sustaining than the earth?" Yudhishthira answered that it is the mother who brings up her children. For the question, "What is faster than wind?" Yudhishthira replied, "Mind." Then the Yaksha asked, "What befriends a traveler?" Yudhishthira replied that the learning is the best friend of a traveler. Then the Yaksha asked, "Who is the friend of a person who stays at home?" Yudhishthira answered that his wife is the best friend for him. Then the Yaksha asked, "Who accompanies a man in death?" Yudhishthira replied that dharma alone accompanies the soul in its solitary journey after death.
Now let me ask a few questions. What was the first question of Yaksha to Yudhishthira? What was the answer of Yudhishthira to that question? What was the reply of Yudhishthira for the question, what befriends a traveler? Which is the biggest vessel? The earth which contains all within itself is the greatest vessel. ಇಲ್ಲಿ ವೆಸೆಲ್ ಅಂದರೆ ಪಾತ್ರೆ ಅಂತ ಅರ್ಥ. ಅತ್ಯಂತ ದೊಡ್ಡ ಪಾತ್ರೆ ಯಾವುದು ಎಂಬ ಪ್ರಶ್ನೆಗೆ ಭೂಮಿ ಎಂದು ಯುಧಿಷ್ಠಿರ ಉತ್ತರಿಸುತ್ತಾನೆ. ಭೂಮಿ ತನ್ನೊಳಗೆ ಎಲ್ಲದಕ್ಕೂ ಜಾಗ ನೀಡುತ್ತದೆ ಮತ್ತು ಅದೇ ಅತ್ಯಂತ ದೊಡ್ಡ ಪಾತ್ರೆ ಅಂತ ಹೇಳ್ತಾನೆ. ವಾಟ್ ಈಸ್ ಹ್ಯಾಪಿನೆಸ್? ಹ್ಯಾಪಿನೆಸ್ ಇಸ್ ದ ರಿಸಲ್ಟ್ ಆಫ್ ಗುಡ್ ಕಂಡಕ್ಟ್. ಇಲ್ಲಿ ಕಂಡಕ್ಟ್ ಅಂತಂದರೆ ನಡತೆ ಅಂತ ಅರ್ಥ. ಸಂತೋಷ ಎಂದರೆ ಏನು ಎಂಬ ಪ್ರಶ್ನೆಗೆ ಯುಧಿಷ್ಠಿರ ಉತ್ತಮ ನಡತೆಯ ಪ್ರತಿಫಲವೇ ಸಂತೋಷ ಎಂದು ಹೇಳ್ತಾನೆ. ವಾಟ್ ಈಸ್ ದ್ಯಾಟ್ ಅಬ್ಯಾಂಡನಿಂಗ್ ವಿಚ್ ಮ್ಯಾನ್ ಬಿಕಮ್ಸ್ ಲವ್ಡ್ ಬೈ ಆಲ್? ಪ್ರೈಡ್. ಫಾರ್ ಅಬ್ಯಾಂಡನಿಂಗ್ ದ್ಯಾಟ್ ಮ್ಯಾನ್ ವಿಲ್ ಬಿ ಲವ್ಡ್ ಬೈ ಆಲ್. ಇಲ್ಲಿ ಅಬ್ಯಾಂಡನ್ ಅಂತಂದರೆ ತ್ಯಜಿಸು ಅಂತ ಮತ್ತು ಪ್ರೈಡ್ ಅಂತಂದರೆ ಗರ್ವ ಅಂತ ಅರ್ಥ. ಯಾವುದನ್ನು ತ್ಯಜಿಸಿದರೆ ಮಾನವ ಎಲ್ಲರಿಂದ ಪ್ರೀತಿಸಲ್ಪಡ್ತಾನೆ ಎಂಬ ಪ್ರಶ್ನೆಗೆ ಉತ್ತರವಾಗಿ ಯುಧಿಷ್ಠಿರ ಹೇಳ್ತಾನೆ, ಗರ್ವವನ್ನು ತ್ಯಜಿಸಿದರೆ ಮಾತ್ರ ಎಲ್ಲರಿಂದ ಪ್ರೀತಿಸಲ್ಪಡ್ತಾನೆ ಮನುಷ್ಯ ಅಂತ ಹೇಳ್ತಾನೆ. ವಾಟ್ ಈಸ್ ದ ಲಾಸ್ ವಿಚ್ ಬ್ರಿಂಗ್ಸ್ ಜಾಯ್ ಆ್ಯಂಡ್ ನಾಟ್ ಸಾರೋ? ಆ್ಯಂಗರ್. ಗಿವಿಂಗ್ ಇಟ್ ಅಪ್ ವಿ ವಿಲ್ ನೋ ಲಾಂಗರ್ ಬಿ ಸಬ್ಜೆಕ್ಟೆಡ್ ಟು ಸಾರೋ. ಇಲ್ಲಿ ಆ್ಯಂಗರ್ ಅಂತಂತಂದರೆ ಸಿಟ್ಟು ಅಂತ ಮತ್ತು ಸಾರೋ ಅಂತಂದರೆ ದುಃಖ ಅಂತ ಅರ್ಥ. ಯಾವುದರ ನಷ್ಟದಿಂದ ಮನುಷ್ಯ ದುಃಖವನ್ನಲ್ಲದೆ ಖುಷಿ ಪಡುತ್ತಾನೆ ಎಂಬ ಪ್ರಶ್ನೆಗೆ ಯುಧಿಷ್ಠಿರ ಸಿಟ್ಟು ಅಂತ ಹೇಳಿ ಉತ್ತರ ನೀಡ್ತಾನೆ ಮತ್ತು ಸಿಟ್ಟನ್ನು ತ್ಯಜಿಸಿದ ಮನುಷ್ಯನಿಗೆ ದುಃಖವು ಸಮೀಪಕ್ಕೆ ಬರಲಾರದು ಅಂತ ಕೂಡ ಹೇಳ್ತಾನೆ. ವಾಟ್ ಈಸ್ ದ್ಯಾಟ್ ಬೈ ಗಿವಿಂಗ್ ಅಪ್ ವಿಚ್ ಮ್ಯಾನ್ ಬಿಕಮ್ಸ್ ವೆಲ್ದಿ? ಡಿಸೈರ್. ಗೆಟಿಂಗ್ ರೀಡ್ ಆಫ್ ಇಟ್ ಮ್ಯಾನ್ ಬಿಕಮ್ಸ್ ವೆಲ್ದಿ. ಇಲ್ಲಿ ಡಿಸೈರ್ ಅಂತಂದರೆ ಅಪೇಕ್ಷೆ ಅಥವಾ ಆಸೆ ಅಂತ ಮತ್ತು ವೆಲ್ದಿ ಅಂತಂದರೆ ಶ್ರೀಮಂತ ಅಂತ ಅರ್ಥ. ಏನನ್ನು ತ್ಯಜಿಸಿದರೆ ಮನುಷ್ಯ ಶ್ರೀಮಂತನಾಗ್ತಾನೆ ಎಂಬ ಪ್ರಶ್ನೆಗೆ ಉತ್ತರವಾಗಿ ಯುಧಿಷ್ಠಿರ ಅಪೇಕ್ಷೆ ಎಂದು ಹೇಳುತ್ತಾನೆ. ಅಪೇಕ್ಷೆಯನ್ನು ತನ್ನಿಂದ ದೂರ ಮಾಡಿದ ಮನುಷ್ಯ ಶ್ರೀಮಂತನಾಗ್ತಾನೆ ಎಂದೂ ಕೂಡ ಹೇಳ್ತಾನೆ. ವಾಟ್ ಮೇಕ್ಸ್ ಒನ್ ಅ ರಿಯಲ್ ಬ್ರಾಹ್ಮನ್? ಇಸ್ ಇಟ್ ಬರ್ತ್, ಗುಡ್ ಕಂಡಕ್ಟ್ ಆರ್ ಲರ್ನಿಂಗ್? Answer decisively. Birth and learning do not make one a Brahman. Good conduct alone does. However learned a person may be, he will not be a Brahman if he is a slave to their habits. ಇಲ್ಲಿ ಸ್ಲೇವ್ ಅಂತಂದರೆ ದಾಸ ಅಥವಾ ಗುಲಾಮ ಅಂತಲೂ ಮತ್ತು ಹ್ಯಾಬಿಟ್ಸ್ ಅಂತಂದರೆ ಚಟಗಳು ಅಂತ ಅರ್ಥ. ಯಕ್ಷ ಭಾಳ ಸುಂದರವಾದ ಪ್ರಶ್ನೆಯೊಂದನ್ನು ಕೇಳ್ದ. ಏನಂತಂದರೆ, ಒಬ್ಬ ವ್ಯಕ್ತಿ ಹೇಗೆ ಬ್ರಾಹ್ಮಣನಾಗ್ತಾನೆ? ಹುಟ್ಟಿನಿಂದಲೋ, ಉತ್ತಮ ನಡತೆಯಿಂದಲೋ ಅಥವಾ ಶಿಕ್ಷಣದಿಂದಲೋ? ಯೋಚಿಸಿ ಉತ್ತರ ನೀಡು ಅಂತ ಕೇಳ್ತಾನೆ. ಅದಕ್ಕೆ ಉತ್ತರವಾಗಿ ಯುಧಿಷ್ಠಿರ ಹೇಳ್ತಾನೆ, ಹುಟ್ಟು ಮತ್ತು ಶಿಕ್ಷಣ ಮನುಷ್ಯನನ್ನು ಬ್ರಾಹ್ಮಣನನ್ನಾಗಿ ಮಾಡಲಾರವು. ಉತ್ತಮ ನಡತೆಯಿಂದ ಮಾತ್ರ ಒಬ್ಬ ವ್ಯಕ್ತಿ ಬ್ರಾಹ್ಮಣನಾಗಬಲ್ಲ. ಒಬ್ಬ ವ್ಯಕ್ತಿ ಎಷ್ಟೇ ಶಿಕ್ಷಿತನಾದರೂ ಕೆಟ್ಟ ಚಟಗಳಿಗೆ ದಾಸನಾದರೆ ಅವನು ಖಂಡಿತ ಬ್ರಾಹ್ಮಣನಾಗಲಾರ. What is the greatest wonder in the world? Every day men see creatures depart to Emma's abode, and yet those who remain seek to live forever. This verily is the greatest wonder. ಇಲ್ಲಿ ವಂಡರ್ ಅಂದರೆ ಸೋಜಿಗ ಅಂತ, ಕ್ರಿಯೇಚರ್ಸ್ ಅಂತಂದರೆ ಜೀವಿಗಳು ಅಂತ ಮತ್ತು ಡಿಪಾರ್ಟ್ ಅಂತಂದರೆ ಹೊರಡು ಅಂತ ಅರ್ಥ. ಜಗತ್ತಿನಲ್ಲಿ ಯಾವುದು ಸೋಜಿಗದ ಸಂಗತಿ ಎಂಬ ಪ್ರಶ್ನೆಗೆ ಉತ್ತರವಾಗಿ ಯುಧಿಷ್ಠಿರ ಹೇಳ್ತಾನೆ, ಪ್ರತಿದಿನ ಜೀವಿಗಳು ಯಮನ ಪಾದ ಸೇರೋದನ್ನು ಮಾನವ ನೋಡ್ತಾನೆ. ಆದರೂ ಕೂಡ ತಾನು ಶಾಶ್ವತವಾಗಿ ಭೂಮಿ ಮೇಲೆ ಬದುಕಬೇಕು ಅಂತ ಕೆಲವರು ಬಯಸ್ತಾರೆ. ಬದುಕಬೇಕು ಅಂತ ಕೆಲವರೇನು ಬಯಸ್ತಾರಲ್ಲ, ಅದೇ ಸೋಜಿಗದ ಸಂಗತಿ ಅಂತ ಹೇಳ್ತಾನೆ. ದೆನ್ ದ ಯಕ್ಷ ಆಸ್ಕ್ಡ್, ವಿಚ್ ಇಸ್ ದ ಬಿಗ್ಗೆಸ್ಟ್ ವೆಸೆಲ್? ಫಾರ್ ದ್ಯಾಟ್ ಕ್ವಶನ್ Yudhishthira answered, it is the earth that contains all within itself. Then the Yaksha asked, what is happiness? Yudhishthira quickly replied that happiness is the result of good conduct. Then the Yaksha asked, what is that abandoning which man becomes loved by all?
Yudhishthira replied that the pride must be abandoned so that all would love that person. Let me ask a few questions. What was the reply of Yudhishthira for the question, who accompanies a man in death? What is happiness according to Yudhishthira? Yaksha asked another question, what is the loss which brings joy and not sorrow? For that question, Yudhishthira's answer was desire. By getting rid of it, man becomes wealthy. Then the Yaksha asked a very important question. That was, what makes one a real Brahman? Is it birth, good conduct, or learning? Answer decisively. Yudhishthira gave a very brilliant answer. He said that birth and learning do not make a person Brahmin. Good conduct alone does. However learned a person might be, he will not be a Brahman if he is a slave to bad habits. Yaksha asked another question. What is the greatest wonder in the world? Yudhishthira replied that every day men see creatures departing to Yama's abode, and yet those who remain seek to live forever. This verily is the greatest wonder. Now let me ask a few questions. What is the loss which brings joy and not sorrow according to Yudhishthira? Who is a real Brahman according to Yudhishthira? Thus the Yaksha posed many questions and Yudhishthira answered them all. ಇಲ್ಲಿ ಪೋಸ್ ಅಂದರೆ ಮಂಡಿಸು ಅಂತ ಅರ್ಥ. ಈ ರೀತಿಯಾಗಿ ಯಕ್ಷ ಬಹಳಷ್ಟು ಪ್ರಶ್ನೆಗಳನ್ನು ಮಂಡಿಸಿದ. ಯುಧಿಷ್ಠಿರ ಅವೆಲ್ಲ ಪ್ರಶ್ನೆಗಳಿಗೂ ಉತ್ತರಿಸಿದ. In the end, the Yaksha asked, O king, one of your dead brothers can now be revived. Whom do you want revived? He shall come back to life. ಇಲ್ಲಿ ರಿವೈವ್ ಅಂತಂದ್ರೆ ಬದುಕುಳಿ ಅಂತ ಅರ್ಥ. ಕೊನೆಗೆ ಯಕ್ಷ ಹೇಳ್ತಾನೆ, ಮಹಾರಾಜ, ಇಲ್ಲಿ ಸತ್ತು ಬಿದ್ದಿರುವ ನಿನ್ನ ಸಹೋದರರಲ್ಲಿ ಒಬ್ಬನನ್ನ ಬದುಕಿಸಿಕೊಡುತ್ತೇನೆ. ಯಾರು ಬದುಕಿ ಬರಬೇಕೆಂದು ನಿನ್ನ ಬಯಕೆ ಇದೆಯೋ ಅವರು ಬದುಕಿ ಬರ್ತಾರೆ ಎಂದು. ಯುಧಿಷ್ಠಿರ ಥಾಟ್ ಫಾರ್ ಅ ಮೂಮೆಂಟ್ and then replied, May the cloud complexioned, lotus eyed, broad chested and long armed Nakula lying like a fallen ebony tree arise. ಯುಧಿಷ್ಠಿರ ಒಂದು ಕ್ಷಣ ಯೋಚಿಸಿ ಹೇಳಿದ, ಮೇಘವರ್ಣದ ಕಮಲದ ಕಣ್ಣುಗಳ, ಅಗಲವಾದ ಎದೆಯ, ಉದ್ದನೆಯ ತೋಳುಗಳ, ಕಡು ಕಪ್ಪು ಬಣ್ಣದ ಯಬೋನಿ ಮರದ ಹಾಗೆ ಮಲಗಿರುವ ನಕುಲನೇ ಎದ್ದು ಬಾ ಎಂದು ಬೇಡಿಕೊಂಡ. Yaksha asked many more questions like this. He was very much pleased with the answers. In the end, Yaksha asked, O king, I will give back one of your dead brothers. You have to choose the one whom you want. Yudhishthira thought for a while and answered, the one who had cloud complexion, broad chest, long arms, and who had fallen like an ebony tree. Nakula should get back his life. Now let me ask a question. What offer did Yaksha give to Yudhishthira? Whom did Yudhishthira ask to come back to life? The Yaksha was pleased at this and asked Yudhishthira, why did you choose Nakula in preference to Bhima, who has the strength of 16,000 elephants? I have heard that Bhima is most dear to you. And why not Arjuna, whose prowess in arms is your protection? Tell me why you choose Nakula rather than either of these two. ಇಲ್ಲಿ ಪ್ರಿಫರೆನ್ಸ್ ಅಂದರೆ ಆದ್ಯತೆ ಕೊಡು ಅಂತಲೂ, ಪ್ರಾವೆಸ್ ಅಂತಂದರೆ ನೈಪುಣ್ಯತೆ ಅಂತಲೂ ಆಗುತ್ತದೆ. ಯಕ್ಷ ಬಹಳ ಸಂತಸಪಟ್ಟ ಮತ್ತು ಯುಧಿಷ್ಠಿರನನ್ನ ಕೇಳಿದ, 16,000 ಆನೆಗಳ ಶಕ್ತಿಯನ್ನು ಹೊಂದಿದವನು ನಿನಗೆ ಪ್ರೀತಿ ಪಾತ್ರನಾದ ಭೀಮನನ್ನು ಬಿಟ್ಟು ನಕುಲನನ್ನ ಯಾಕೆ ಬದುಕಿಸಿಕೊಡು ಅಂತ ಕೇಳ್ಕೊಂಡೆ. ಅಲ್ಲದೆ ಅರ್ಜುನನ ಶಕ್ತಿ ಸಾಮರ್ಥ್ಯಗಳು ಉತ್ಕೃಷ್ಟವಾದಂಥವುಗಳು, ಅವನಿದ್ದಲ್ಲಿ ಜಯವಿರುತ್ತದೆ. ಅವನಲ್ಲಿರುವಂತಹ ಬಿಲ್ವಿದ್ಯೆಯೇ ನಿನಗೆ ಶ್ರೀರಕ್ಷೆ, ಅವನನ್ನು ಯಾಕೆ ಬದುಕಿಸುವಂತೆ ಕೇಳ್ಕೊಳ್ಳಿಲ್ಲ. ಇಬ್ಬರು ಮಹಾನ್ ಶೂರರನ್ನ ಬಿಟ್ಟು ನಕುಲನನ್ನ ಯಾಕೆ ಕೇಳ್ಕೊಂಡೆ ಅಂತ ಕೇಳ್ತಾನೆ. The Yaksha felt extremely happy. He asked Yudhishthira why he hadn't chosen Bhima, who had the power of 16,000 elephants and who was also dear to him.
He further asked why he hadn't even chosen Arjuna, who was a great warrior. If he stood in the battlefield with bow and arrows, no one could defeat him. Where there was Arjuna, there was success. Why he had chosen Nakula instead of these two great heroes? Now let me ask a few questions. How many elephant strength does Bhima have? Who is the greatest warrior mentioned in this segment? Yudhishthira replied, O Yaksha, Kunti and Madri were the two wives of my father. I, a son of Kunti, am surviving, and so she is not completely bereaved. So, to be fair, I ask that Madri's son Nakula be revived. The Yaksha was pleased with Yudhishthira's impartiality and granted that all his brothers would come back to life. ಇಲ್ಲಿ ಸರ್ವೈವಿಂಗ್ ಅಂತಂದರೆ ಬದುಕುಳಿದಿರುವ ಅಂತ, ಬಿರ್ಯೂಡ್ ಅಂತಂದರೆ ವಿಯೋಗ ಅಂತ, ಇಂಪಾರ್ಶಿಯಾಲಿಟಿ ಅಂತಂದರೆ ನಿಷ್ಪಕ್ಷಪಾತದ ಅಂತ ಅರ್ಥ. ಅದಕ್ಕೆ ಯುಧಿಷ್ಠಿರ ಉತ್ತರಿಸ್ತಾನೆ, ಯಕ್ಷನೇ ಇಲ್ಲಿ ಕೇಳು, ನನ್ನ ತಂದೆಗೆ ಕುಂತಿ ಮತ್ತು ಮಾದ್ರಿ ಎಂಬ ಇಬ್ಬರು ಹೆಂಡಂದಿರು. ಕುಂತಿಗೆ ಮಗನಾಗಿ ನಾನು ಬದುಕುಳಿದಿದ್ದೀನಿ. ಹಾಗಾಗಿ ಅವಳಿಗೆ ಪುತ್ರ ವಿಯೋಗದ ದುಃಖ ಅಷ್ಟೊಂದು ಬಾಧಿಸಲಾರದು. ಆದ್ದರಿಂದ ನ್ಯಾಯಯುತವಾಗಿ ಮಾದ್ರಿಯ ಮಗ ನಕುಲನೇ ಮರಳಿ ಬರಬೇಕೆಂದು ಕೇಳ್ಕೊತಾನೆ. ಯಕ್ಷ ಯುಧಿಷ್ಠಿರನ ಉದಾತ್ತ ಗುಣಗಳನ್ನು ಕಂಡು ಸಂತಸಗೊಂಡ. ಅವನ ನಿಷ್ಪಕ್ಷಪಾತ ಗುಣವನ್ನು ಕಂಡು ಅವನ ಎಲ್ಲ ಸಹೋದರರು ಮರಳಿ ಬದುಕಿ ಬರುವಂತೆ ಆಶೀರ್ವದಿಸ್ತಾನೆ. For that question, Yudhishthira's answer was thoughtful one. He said that his father had two wives. They were Kunti and Madri. For Kunti, he was there alive. She would not be that heartbroken. Therefore, it would be dharma to ask for Nakula's life, who was the son of Madri. Yaksha felt tremendously happy to realize that Yudhishthira had possessed such a great wisdom, and he was also impartial. He blessed that all his four brothers would come back to life. Now let me ask a few questions. Who are the two wives of Pandu, Yudhishthira's father? Who is the mother of Nakula? It was Yama, the lord of death, who had taken the form of the deer and the yaksha so that he might see his son Yudhishthira and test him. He embraced Yudhishthira and blessed him. ಇಲ್ಲಿ ಎಂಬ್ರೇಸ್ ಅಂತಂದರೆ ಅಪ್ಪಿಕೊಳ್ಳು ಅಂತ ಅರ್ಥ ಆಗ್ತೈತಿ. ಆ ಯಕ್ಷ ಬೇರಾರೂ ಅಲ್ಲ, ಅವನು ಯಮನಾಗಿದ್ದ. ಜಿಂಕೆ ಮತ್ತು ಯಕ್ಷನ ರೂಪದಲ್ಲಿ ಬಂದು ತನ್ನ ಮಗನಾದ ಯುಧಿಷ್ಠಿರನನ್ನು ನೋಡುವುದು ಮತ್ತು ಪರೀಕ್ಷಿಸುವುದೇ ಅವನ ಉದ್ದೇಶವಾಗಿತ್ತು. ಯುಧಿಷ್ಠಿರನನ್ನು ಪ್ರೀತಿಯಿಂದ ಅಪ್ಪಿಕೊಂಡು ಆಶೀರ್ವದಿಸ್ತಾನೆ. The Yaksha was none other than Yama himself. He had taken the form of a deer and a Yaksha to see his son and bless him. He also wanted to test wisdom and knowledge of dharma of Yudhishthira. He embraced his son and blessed him. Now let me ask a few questions. Who was Yaksha? Why had he taken the form of deer and Yaksha? Yama said, only a few days remain to complete the stipulated period of your exile in the forest. The 13th year will also pass by. None of your enemies will be able to discover you. You will successfully fulfill your undertaking. And saying this, he disappeared. ಇಲ್ಲಿ ರಿಮೇನ್ ಅಂತಂದರೆ ಬಾಕಿ ಉಳಿ, ಸ್ಟಿಪ್ಯುಲೇಟೆಡ್ ಪೀರಿಯಡ್ ಅಂತಂದರೆ ನಿಗದಿಪಡಿಸಿದ ಅವಧಿ, ಎಕ್ಸೈಲ್ ಅಂತಂದರೆ ಗಡಿಪಾರು, ಎನಿಮಿ ಅಂತಂದರೆ ವೈರಿ, ಅಂಡರ್ಟೇಕಿಂಗ್ ಅಂತಂದರೆ ಕೈಗೊಂಡ ಕಾರ್ಯ, ಡಿಸಪಿಯರ್ ಅಂತಂದರೆ ಮಾಯವಾಗು ಅಂತ ಅರ್ಥ ಆಗ್ತೈತಿ. ನಿಮ್ಮ ಗಡಿಪಾರಿಗೆ ನಿಗದಿಪಡಿಸಿದ ಅವಧಿ ಮುಗಿಯುವುದಕ್ಕೆ ಕೆಲವೇ ದಿನಗಳು ಬಾಕಿ ಉಳಿದಿವೆ. 13ನೇ ವರ್ಷವೂ ಕೂಡ ಕಳೆದು ಹೋಗ್ತದೆ. ನಿಮ್ಮ ವೈರಿಗಳು ನಿಮ್ಮನ್ನು ಕಂಡುಹಿಡಿಯಲಾರರು. ನೀವು ಕೈಗೊಂಡ ಕಾರ್ಯವನ್ನು ಯಶಸ್ವಿಯಾಗಿ ಪೂರೈಸ್ತೀರಿ ಎಂಬ ಭರವಸೆಯ ಮಾತುಗಳನ್ನು ಆಡಿ ಯಮನು ಅಲ್ಲಿಂದ ಮಾಯವಾಗಿ ಹೋಗ್ತಾನೆ. During that surprise visit, Yaksha said his final words. There were a few days left for the stipulated period of exile. Those days would also pass by successfully.
And he further said the 13th year would also pass by with ease. None of the enemies of them would discover their whereabouts. They would all come out with flying colors. Saying so, Yaksha disappeared. Now, let me ask a question. What were the final words of Yaksha during that surprise visit? Now, let's have a look at this lesson in a nutshell. Pandavas wandered deep into the forest seeking a deer. They felt weary and thirsty. Nakula found a pool nearby. The pool was enchanted one. The Yaksha, who was the owner of the pool, stopped Nakula and asked him to answer his questions before drinking water. As Nakula was very thirsty, he ignored the warning, drank water and fell down dead. All the other 4 brothers except Yudhishthira ignored the voice and fell down dead. Finally, Yudhishthira rushed towards the pool. Though he was shocked at the death of his brothers and also overwhelmed by the thirst, he answered all the questions posed by Yaksha. Thank you all. ಧನ್ಯವಾದಗಳು.